ನಮಸ್ಕಾರ, ವೆಲ್ಕಮ್ ಟು ನಿಮ್ಮ ವಿಜಯ್ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಅಲ್ಲಿ ಇವತ್ತು ಹೇಮಲತಾ ಅವರು ಎಲಿಮಿನೇಟ್ ಆದರು. ಇದೇ ರೀಸನ್ಗೋಸ್ಕರ ಹೇಳಿದ್ದು. ಅವ್ರು ಏನು ಮಾಡಿದ್ರು ಅಂದರೆ, ಆಡಿಷನ್ ಅಲ್ಲಿ ಪ್ಲೀಸ್ ಸರ್, ಪ್ಲೀಸ್ 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 ಕೊಟ್ಬಿಡಿ ಅಂತ ಬೇಡ್ಕೊಂಡ್ರು. ಇವ್ರೇನು ಮಾಡಿದ್ರು, ಸರಿ ಆಯಿತು ಅಂತ ಕೊಟ್ಟರು. ಅವ್ರು ಇವಾಗ ಆಗಲ್ಲ ಅಂತ ಹೋದರು. ಅದೇ ಚಾನ್ಸ್ನ ಗಂಗಕ್ಕಂಗೆ, ಇಲ್ಲ JPಗೆ, ಇಲ್ಲ ಅಮ್ಮುಕುಡುಮುಕ್ಕು ಇದ್ರೆ ಬರೀ ಮಾತಾಡ ಸಾಯಿಸ್ಬಿಡೋದು, ಅಗ್ನಿ ಪರೀಕ್ಷೆಲಿ ಆಗ್ತಿರ್ಲಿಲ್ಲ. ಆದರೂ ನನ್ನ ಪ್ರಕಾರ JPಗೆ ಇಲ್ಲ ಗಂಗಕ್ಕಂಗೆ ಕೊಡಬೇಕಾಯ್ತು. ಯಾಕೆ ಅಂದರೆ, ಅಟ್ಲೀಸ್ಟ್ ಅವ್ರಿಗೆ ಆಸೆ ಆದರೂ ಇತ್ತದು. ಅವ್ರು ನೀವು ಅವಮಾನ ಮಾಡಿ ಚೆನ್ನಾಗಿ ಕಳಿಸ್ರಿ. ನಿಜ ಹೇಳ್ತೀನಿ, JPದು ಅವನು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿದ್ರು. ಅಲ್ಲಿ ಬಂದು ಚೆನ್ನಾಗಿ ಡೈಲಾಗ್ ಎಲ್ಲ ಹೊಡೆದ. ಈಗ ಅಷ್ಟು ಜನದಲ್ಲಿ ನಿಮ್ಮ ಪ್ರಕಾರ ಯಾರು 3 ಜನ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ಬೋದು ಅಂತ ನಿಮ್ಮ ಅನಿಸಿಕೆ? ನನ್ನ ಪ್ರಕಾರ ಅರ್ಧ ತಲೆ ಅರ್ಧ ಮಿಸ್ಸೆ ಬಿಡಿಸ್ಕೊಳಲ್ಲ, ಅವನು ಕನ್ಫರ್ಮ್ ಆಗೋಯ್ತು ಅನಿಸುತ್ತೆ. ಹೆಸರುಗಳೆಲ್ಲ ದೇವ್ರಣಗೂ ನೆನಪಿಲ್ಲ. ಒಂದು ಅವನು, ಆಮೇಲೆ ಆ ಜಿಮ್ನಾಸ್ಟಿಕ್ ಅಜ್ಜಿ, ಆಮೇಲೆ ಕುಮಾರಿ, ಇವ್ರು 3 ಜನದ ಗೆಸ್ ಇದೆ. ಇನ್ನೊಂದು ಅಂದರೆ ಡೌಟ್ ಇರೋದು ಹುಬ್ಳಿ ಹುಡುಗ. ನಿಮ್ಮ ಪ್ರಕಾರ ಯಾರ್ಯಾರು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ಬೋದು ಅಂತ ಕಮೆಂಟ್ ಹಾಕಿ ನೋಡೋಣ. ಬಟ್ ನನಗೆ ಇದರಲ್ಲಿ ನೋಡಿ, ಅದನ್ನೇ ಹೇಳ್ತಿರೋದು, ಈ ಅಗ್ನಿ ಪರೀಕ್ಷೆ ಅಂತ ಇಟ್ಬಿಟ್ಟು ಯಾರು ಮಾತಾಡ್ತಾರೆ, ಯಾರು ಸ್ಟ್ರಾಂಗ್ ಇರ್ತಾರೆ ಅಂಥವ್ರನ್ನ ನೋಡ್ಕೊಡ್ಬೇಕು. ಗುಬಾಲ್ಡ್ ಥರ ಕಾಲಿಗೆ ಬಿದ್ದರು, ಪ್ಲೀಸ್ 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 ಅಂದರು, ಕೊಟ್ಬಿಡಿ ಅಂದರು, ನೀವು ಕೊಟ್ರಿ, ಅವ್ರು ಯೂಸ್ ಮಾಡ್ಕೊಳ್ಳಿಲ್ಲ. ಅವ್ರ ಪಾರ್ಗೆ ಅವರೇ ನನಗಾಗಲಿಲ್ಲ, ನನಗಾಗಲ್ಲ, ಇದೇ ಥರ. ಆಮೇಲೆ ಇನ್ನೊಂದು ಹುಡುಗಿ, ಅಮ್ಮ ತಾಯಿ, ಆ ಫೋನ್ ಹೊಡೆದಾಕಿದ್ದನ್ನೇ ದೊಡ್ಡ ಗ್ರೇಟ್ ಅನ್ಕೋಬಿಟ್ಟು, ಯಾವ ನನ್ನ ಮಗನಾರು ನಂತರ ಫೋನ್ ಹೊಡೆದಾಕ್ತಾನ? ನಮಗೇನಾದ್ರು ಬಿಗ್ ಬಾಸ್ ಮನೆಗೆ ಚಾನ್ಸ್ ಸಿಗುತ್ತೆ ಅಂದರೆ ಒಂದಲ್ಲ 10 ಫೋನ್ಗಳು ಹೊಡೆದಾಕ್ಬಿಡ್ತೀವಿ. ಅದರಲ್ಲಿ ಏನು ದೊಡ್ಡ ವಿಷಯ ಇದೆ ಫೋನ್ ಹೊಡೆದಾಕೋದ್ರಲ್ಲಿ? ನಂಗೆ ನಿಜ ಅರ್ಥ ಆಗಲಿಲ್ಲ. ಎಷ್ಟಿರ್ಬೋದು? 10,000, 15,000? ಅದು ನಿಮ್ಗೊಂದು ಪ್ರಮೋಷನ್ ಸಿಗುತ್ತೆ. ಪಾಪ್ಯುಲರ್ ಆದರೆ, ನಿಮ್ಮ ಟ್ಯಾಲೆಂಟ್ ಇದ್ದರೆ. ನಿಜ ಹೇಳ್ತಿಲ್ವಾ, ಎಷ್ಟು ಕ್ರಿಂಜ್ ಅನ್ನಿಸ್ಬಿಡ್ತದೆ ಶೋ. ಇವರೇ ಸೆಲೆಕ್ಟ್ ಮಾಡ್ತಾರೆ, ಆಮೇಲೆ ಇವರೇ 4 ಜನ ಬಿಡ್ತಾರೆ. ನಿಮ್ಗೇನೋ ಒಂದು ಚೂರು ಇಂಟ್ರೆಸ್ಟ್ ಅನ್ನಿಸ್ತಿದೆ ಯಾರಿಗಾರು? ನಾನೇನೋ ಈ ವಿಡಿಯೋ ಮಾಡಬೇಕಲ್ಲ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಇಲ್ಲ, ನಿಜ ಸ್ಟಾರ್ಟ್ ಆಗೋರು ನೋಡ್ತಾ ಇರಲಿಲ್ಲ. ನನಗೂ ಸ್ವಲ್ಪ ವ್ಯೂಸ್ ಬರಬೇಕಲ್ಲ, ಆ ಕಾರಣಕ್ಕೋಸ್ಕರ ನಾನು ನೋಡ್ತಾ ಇದ್ದೀನಿ. ಇಲ್ಲ, ನನಗೆ ಹೆವಿ ಬೋರ್ ಆಗ್ಬಿಡ್ತೈತೆ. 5 ನಿಮಿಷ ಕುತ್ಕೊಂಡು ನೋಡೋಕ್ಕಾಗ್ತಿಲ್ಲ. ಏನು ನೋಡ್ತೀರಾ ಅದರಲ್ಲಿ? ಕರ್ಮಕಾಂಡನ. ಒಂದು ಫನ್ ಇಲ್ಲ, ಒಂದು ಎಂಟರ್ಟೈನ್ಮೆಂಟ್ ಇಲ್ಲ, ಏನಂದ್ರೆ ಏನಿಲ್ಲ. ಏನೋ ಡಬ್ಬಾ ಡೈಲಾಗ್ ಹೊಡಿಯೋದು, ಇವ್ರು 4 ಜನನೇ ಕುಂಟ್ರಿಸೋದು. ಸಾರಿ, ಡ್ಯೂಟಿ ಮಾಡ್ತಾಯಿದ್ದೀನಿ ನಾನು, ನೈಟ್ ಹೊತ್ತು ನಿದ್ದೆ ಬರ್ತಾ ಇದೆ. ಆದರೂ ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ. ವ್ಯೂಸ್ಗೋಸ್ಕರನೇ ಮಾಡ್ತಾ ಇರೋದು, ಸುಮ್ಮನೆ ಎಲ್ಲ ಮಾಡ್ತಾಯಿಲ್ಲ. ಅದನ್ನು ಒಪ್ಕೊಂಡ್ಬಿಡ್ತೀನಿ. ನಾನು ನೋಡ್ತಾ ಇರೋದು ಅದನ್ನು ವ್ಯೂಸ್ಗೋಸ್ಕರನೇ. ಯಾಕಂದ್ರೆ ನೋಡ್ಬಿಟ್ಟು ನಿಮ್ಗೆ ಹೇಳೋಣ, ಅದಕ್ಕೋಸ್ಕರನೇ ಮಾಡ್ತಾ ಇರೋದು. ಯಾಕಂದರೆ ನಾನು ಬಿಗ್ ಬಾಸಲ್ಲಿ ಇಷ್ಟಪಡೋದು ಅಂದರೆ ಕಿಚ್ಚನ ಜೊತೆ ಮಾತುಕತೆ, ಅದು ಬಿಟ್ಟರೆ ಸೂಪರ್ ಸ್ಯಾಟರ್ಡೇ ವಿತ್ ಸುದೀಪ, ಈ ಎರಡನ್ನೇ. ಅದು ಬಿಟ್ಟು ಇವಾಗ ನಾನು ಎಲ್ಲಿದ್ದೀನಿ ಅಂದ್ಕೊಂಡಿದ್ದೀರಾ? ಇಲ್ಲೇ ಪಕ್ಕದ ರೋಡಲ್ಲೇ, ಸುದೀಪಣ್ಣನ ಪಕ್ಕದಲ್ಲೇ ಇದ್ದೀನಿ. ಅಲ್ಲೇ ಹಾಕೊಂಡು ಮಲಗೋದು ನನ್ನ ದಿನ. ಅವಾಗ ಸಿಗ್ತಾರೆ ಯಾವಾಗಾರು ಒಂದಿನ ಅಂತ, ಸಿಗ್ತಾ ಮಾತಾಡ್ಸೋಣ ಅಂತ. ಸೊ ನಿಮಗೆ ಯಾರು ಸೆಲೆಕ್ಟ್ ಆಗ್ತಾರೆ ಅನಿಸುತ್ತೆ? ನೀವು ಹೇಳಿ. ನನ್ನ ಪ್ರಕಾರ 4 ಜನ ಇದ್ದಾರೆ, 4 ಜನ ಆಗ್ಬೋದು. ಬಟ್ ನನಗೆ ಹೇಳ್ತಿಲ್ವಾ, ಇವ್ರು ನಡೆಸ್ತಿರೋದು ಶೋನ ಇಲ್ಲ 4 ಜನದಲ್ಲಿ ಏನು ಒಂದೂ ಅರ್ಥ ಆಗ್ತಿಲ್ಲ. ಅದ್ರ ಬಗ್ಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಏನೋ ವಿಡಿಯೋ ಮಾಡಬೇಕಲ್ಲ, ನಿಮ್ಗೆ ತಿಳಿಸ್ಬೇಕಲ್ಲ, ನಿಮ್ಮ ಅನಿಸಿಕೆಗಳನ್ನು ಕೇಳಬೇಕಲ್ಲ ಅಂತ ಮಾಡ್ತಾಯಿದ್ದೀನಿ ಹೊರತು, ನನಗೆ ಗೊತ್ತು ನೀನು ಯಾಕೆ ಮಾಡ್ತಾಯಿದ್ದೀಯ ಅಂತ ನೀವು ಹಾಕ್ಬಿಡ್ತೀರಾ ಸುಮ್ಮನೆ.
ನಾನು ಮೇಯ್ನ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋವರೆಗೂ ಇದ್ರ ಬಗ್ಗೆ ಒಂಚೂರು ತಲೆನೇ ಕೆಡಿಸ್ಕೊಳ್ಳಲ್ಲ. ಅದೇ ಈ ಥರ ಏನಾದರೂ ಆದಾಗ ಮಾತ್ರನೇ ಮಾಡೋದು ವೀಡಿಯೋ ಅಷ್ಟೇ. ಇದ್ಲು ದಿನ ಮಾಡ್ಬೋದು ಏನಂತ, ಅದೊಂದು ಶೋನ? ನನ್ನ ಪ್ರಕಾರ ಶೋನೇ ಅಲ್ಲ ಅದು. ನಡೆಸ್ತಾ ಇರೋದು ಓನ್ಲಿ ಜಸ್ಟ್ ಫಾರ್ ಹೈಪು, ಟೈಮ್ ಪಾಸ್ಗೋಸ್ಕರ ಮಾಡ್ತಾವ್ರೆ. ಏನೋ ಬೇಗ ಹಿಂದಿ ತೆಲುಗು ಅದರೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಇವರು ಮಾಡ್ತಾವ್ರೆ. ಸೊ ಹೊರಟ್ರೆ ಸುದೀಪ್ ನನ್ನ ಪ್ರೊಮೋ ನೋಡೋರ ಫ್ಲೈಟಲ್ಲಿ ನನಗೆ ಸಖತ್ ಇಷ್ಟ ಆಯಿತು. ನಾನು ಹೇಳ್ತಿಲ್ಲ, ಒಬ್ಬ ಮನುಷ್ಯ ಯಾವ ಡ್ರೆಸ್ ಹಾಕ್ಕೊಂಡು ಸಖತ್ತಾಗಿ ಕಾಣಿಸ್ತಾನೆ ಅಂದರೆ ಅದು ನಮ್ಮ ಸುದೀಪಣ್ಣನ. ನಾನು ಅವ್ರ ಆ್ಯಕ್ಟಿಂಗುಗಿನ್ನ ಅವ್ರ ವಾಯ್ಸ್ಗೆ, ಅವ್ರ ಡ್ರೆಸ್ಗೆ ಮೇಯ್ನು ನಾನು ದೊಡ್ಡ ಫ್ಯಾನ್ ಆಗ ಕಾರಣ ಬಿಗ್ ಬಾಸ್. ಅದರಲ್ಲಿ ಅವ್ರು ಬಿಟ್ಟು ಬೇರೆ ಯಾರೂ ಅವ್ರ ಥರ ಸೆಟ್ ಆಗಲ್ಲ. ನಿಮ್ಗೆ ಯಾರು ಸೆಟ್ ಆಗ್ಬೋದು ಅನ್ಸುತ್ತೆ? ಓಕೆ, ಸಿಗುವ.